ಪೋಸ್ಟ್ 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 ಪೋಸ್ಟ್. ಅಮ್ಮ, ನಾನು ಸೈನ್ಯಕ್ಕೆ ಸೇರಲು ಆಯ್ಕೆಯಾಗಿದ್ದೇನೆ. ನನಗೆ ಸೈನ್ಯಕ್ಕೆ ಸೇರಲು ಅನುಮತಿ ಕೊಡಿ. ಮಗ, ನನಗಿರೋದು ನೀನೊಬ್ಬನೇ ಕಣೋ. ಈ ಸೈನ್ಯವೆಲ್ಲ ಬೇಕಾಗಿಲ್ಲ. ಅವರ ಜೀವನ ನೀರಿನ ಮೇಲಿರೋ ಗುಳ್ಳೆ ಥರ. ಅಪಾಯವೆಲ್ಲ ಬೆನ್ನತ್ತಿಕೊಂಡೇ ಇರುತ್ತದೆ. ನಮ್ಮ ಹತ್ರ ಇರೋ ಜಮೀನಿನಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರೆ ಸಾಕಲ್ವ ಮಗ? ಸಾಕು. ಹೌದು ಮಗ, ಸೈನಿಕನ ಜೀವನ ತ್ಯಾಗ, ಸಾಹಸ ಮತ್ತು ಅಪಾಯಗಳಿಂದ ತುಂಬಿರ್ತದೆ. ಹಬ್ಬ ಹರಿದಿನ ಅಂತ ಗೊತ್ತಿಲ್ಲ. ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೂ ಆಗಲ್ಲ. ನಿನ್ನನ್ನು ಬಿಟ್ಟಿರೋದು ನಮಗೂ ತುಂಬ ಕಷ್ಟ ಆಗ್ತದೆ. ದಯಮಾಡಿ ಸೈನ್ಯಕ್ಕೆ ಸೇರಬೇಡಪ್ಪ. ಸೈನಿಕ ವೃತ್ತಿ ಪವಿತ್ರವಾದದ್ದು. ದೇಶ ಸೇವೆಗೆ ಒಂದು ಸದಾವಕಾಶ. ಹಾಗಾಗಿ ಸಿಕ್ಕ ಅವಕಾಶವನ್ನು ಕಳೆದುಕೊಳ್ಳಲಾರೆ. ಒಂದು ವೇಳೆ ಯುದ್ಧದಲ್ಲಿ ಸತ್ತರೆ ನಮ್ಮ ದೇಶಕ್ಕಾಗಿ ವೀರಮರಣ ಹೊಂದಿದ್ದೆ ಎಂಬ ಹೆಮ್ಮೆ ನನಗಿರುತ್ತದೆ. ಅಪ್ಪ ಅಮ್ಮ, ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ನೀನಿಷ್ಟ ಕಣಪ್ಪ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಯುದ್ಧಗಳಲ್ಲಿ ಜಯಶಾಲಿಯಾಗಿ ಬಾ. ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ದೇಶ ಸೇವೆ ಮಾಡು. ಗಡಿಯ ಕಾಯುವ ಸಿಡಿಲ ಮರಿಗಳೇ, ತ್ಯಾಗ ಬಲಿದಾನ ಮುಕುಟ ಮಣಿಗಳೇ, ಯಾವ ಹಳ್ಳಿಯೋ ಯಾರ ಬಳ್ಳಿಯೋ, ನಾಡ ಬೆಳಗುವ ಭುವನ ಗಲಿಗಳೇ, ಪರ್ವತದ ಮಡಿಲಿಗೆ ಪ್ರಾಣವ ಪಣಬಿಟ್ಟ ಸಿಡಿಮದ್ದಿಗೆ ಎದೆಯೊಡ್ಡುತ್ತ ಶತ್ರುಗಳ ಸದೆ ಬಡಿವ ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು. ಪೋಸ್ಟ್ 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 ಪೋಸ್ಟ್. संदेश आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। संदेश आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। ನೀವು ಯಾವ ದೇಶದವರು? ನಾವೆಲ್ಲರೂ ಭಾರತೀಯರು, ಭಾರತ ಮಾತೆಯ ಮಕ್ಕಳು. ಪಾಕಿಸ್ತಾನರು ಅಂತ ಹೇಳಿ. ನಾವೆಲ್ಲರೂ ಒಂದೇ ಕುಟುಂಬದಂತೆ ಇದ್ದೇವೆ. ನಾವು ಎಲ್ಲರನ್ನೂ ನನ್ನ ತಾಯಿ, ತಂದೆ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ. ನಮ್ಮಲ್ಲಿ ವಿವಿಧ ಭಾಷೆಗಳಿವೆ, ಸಂಸ್ಕೃತಿಗಳಿವೆ, ಧರ್ಮಗಳಿವೆ. ನಮ್ಮ ದೇಶಕ್ಕೆ ಒಳ್ಳೆಯ ಇತಿಹಾಸವೇ ಇದೆ. ಪ್ರತಿಯೊಬ್ಬರಿಗೂ ತಮ್ಮ ದೇಶದ ಬಗ್ಗೆ ಅಭಿಮಾನವಿರಬೇಕು. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ದೇಶ ನನ್ನದು, ನಾಡು ನನ್ನದು ಎನ್ನದ ಎದೆ ಸುಡುಗಾಡು. ನನ್ನ ದೇಶ ಭಾರತ, ನಾನು ಭಾರತೀಯನು. ನಿನಗೆ ಎಷ್ಟು ದುರಂಕಾರವಿರಬಹುದು? ನನ್ನ ಎದುರುಗಡೆ ನನ್ನ ಶತ್ರು ರಾಷ್ಟ್ರವನ್ನು ಕೊಂಡಾಡುತ್ತಿದ್ದೀಯೇ? ತಗೋ ನಿನ್ನ ದೇಶ ಅಭಿಮಾನಕ್ಕೆ ತಕ್ಕ ಉಡುಗೊರೆ.
ಅವನನ್ನು ಸಾಯಿಸಿಬಿಡಿ. ಇದೀಗ ಬಂದ ಸುದ್ದಿ, ನಮ್ಮ ಚೈತನ್ಯವಾಣಿಯಲ್ಲಿ ಬಂದ ಮೊದಲ ಸುದ್ದಿ. ಭಯೋತ್ಪಾದಕರಿಂದ ಪಹಲ್ಗಾಮ್ನ ಪ್ರವಾಸಿಗರ ಹತ್ಯೆ. ನೀವೇ ತಪ್ಪಿಸಿಕೊಂಡ್ರಿ? ನಿಮ್ಮದು ಯಾವರು? ನಾವು ಕರ್ನಾಟಕ ಮೂಲದ ಶಿವಮೊಗ್ಗದವರು. ನನ್ನ ಪತಿ ಭಾರತೀಯರೆಂದು ಹೇಳಿದ ಕಾರಣಕ್ಕೆ ಅವರನ್ನು ಹತ್ಯೆಗೈದರು. ನನ್ನನ್ನು ಕೊಲ್ಲಿ ಎಂದು ಹೇಳಿದ್ದಕ್ಕೆ ನಿಮ್ಮ ರಾಷ್ಟ್ರದ ಮುಖ್ಯಸ್ಥರಿಗೆ ಹೇಳಿಕೊ ಎಂದರು. हमें पाकिस्तान के इस आतंकी हमले का मुँह तोड़ जवाब देना होगा, जिसके लिए हमारे सैनिकों को तैयार करना आपकी जिम्मेदारी है. हमें अपने देश की बेटियों को सिंदूर को मिटाने के इस क्रूर कृत्य का मुँह तोड़ जवाब देना होगा. ओके सर, हम करेंगे. ಸರ್, ನನ್ನ ತಂದೆ ತಾಯಿಗೆ ಹೇಳಿ ಸರ್, ನಿಮ್ಮ ಮಗ ವೀರ ಯೋಧನಾಗಿ ಬೆನ್ನು ತೋರಿಸದೆ ಹೋರಾಡಿ ತಮ್ಮ ತಂಗಿಯರ ಅರಿಶಿಣ ಕುಂಕುಮ ಅಳಿಸಿದ ಆ ಪಾಕಿಸ್ತಾನಿ ಸೈನಿಕರ ರಕ್ತವನ್ನು ಹರಿಸುವುದರ ಮೂಲಕ ಇಂದು ಅವರಿಗೆ ಸಿಂಧೂರವನ್ನು ಇಟ್ಟಿರುತ್ತೇನೆ.